ನಾವು ಕೆಂಜಾರು ಗ್ರಾಮದಲ್ಲಿದ್ದೇವೆ. ಮೊನ್ನೆ ಬಜ್ಪೆ ಪಟ್ಟಣ ಪಂಚಾಯತಿನ ಚುನಾವಣೆಗೆ ಅಂತ ಹೇಳಿಕೊಂಡು ಮತಯಾಚನೆಗೆ ನಮ್ಮ ಕಾರ್ಯಕರ್ತರು ಹೋಗುತ್ತಿರುವಾಗ ನಮ್ಮ ಇಲ್ಲಿ ನಾಗಾರ್ಜುನದ್ದು ಸ್ಥಳ ತುಂಬ ಎಷ್ಟೋ 200-300 ಎಕರೆ ಜಾಗ ಇವತ್ತು ದೊಡ್ಡ ದೊಡ್ಡ ಹುಲ್ಲು ಬೆಳೆದು ಖಾಲಿಯಾಗಿ ಅದು ಓಪನ್ ಆಗಿ ಬಿದ್ದಿದೆ. ಈ ಭಾಗದ ಜನರು ಅನೇಕ ತಮ್ಮ ಜೀವನೋಪಾಯಕ್ಕಾಗಿ ದನಗಳನ್ನು ಸಾಕಿ ಅದನ್ನು ಮೇಲಿಕೆಯಲ್ಲಿ ಈ ಖಾಲಿ ಜಾಗದಲ್ಲಿ ಬಿಟ್ಟು ಅದನ್ನು ಸಾಕಿ ಅದರ ಹಾಲನ್ನು ಕರೆದು ಅದರಲ್ಲಿ ಜೀವನ ತೆಗೆಯುವಂಥ ಅನೇಕ ಕುಟುಂಬಗಳಿವೆ. ಮೊನ್ನೆ ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಹೋಗುವಂಥ ಸಂದರ್ಭದಲ್ಲಿ ಯಾರು ಹೋಗದಂಥ ಒಂದು ಜಾಗ, ಆ ಜಾಗದಲ್ಲಿ ಎಷ್ಟೋ ದನಗಳನ್ನು ಕಡಿದು ಅದರ ಕರುಳು, ಅದರ ತಲೆ, ಅದರ ಕೈಕಾಲುಗಳ ತುಂಡುಗಳೆಲ್ಲ ಲೋಡು ಕಟ್ಲೆ ಅಲ್ಲಿ ಬಿದ್ದು ಏನು ವಾಸನೆ ಬರ್ತದೆ ಅಂತ ನೋಡುವಾಗ ವಾಸನೆ ಬರುವುದು ಅದೇ. ಎಷ್ಟೋ ದನ ಕರುಗಳನ್ನು ಕಡಿದಂಥ ಅದರ ಕರುಳು ಮತ್ತು ಬೇರೆ ಬೇರೆ ಅದರ ಬೇಡದ ವಸ್ತುಗಳನ್ನು ಬಿಸಾಡಿ ಸುಮಾರು ಒಂದು ಲಾರಿಯಲ್ಲಿ ಆಗುವಷ್ಟು ಕಶ್ಮಲಗಳಲ್ಲಿ ಇತ್ತು. ಆಗ ಇಲ್ಲಿ ಬಂದು ಕೇಳುವಾಗ ನಮ್ಮದು ದನ ಇಲ್ಲ ಅಂತ ಹೇಳಿ ನಮ್ಮ ಹೊನ್ನಮ್ಮನವರ ಮನೆಯಿಂದ, ಇಲ್ಲಿ ಎದುರುಗಡೆ ಹೊನ್ನಮ್ಮನವರ ಮನೆಯಿಂದ, ವಸಂತಿ ಅವರ ಮನೆಯಿಂದ, ಮಾಬಲ್ ಪೂಜಾರಿ ಅವರ ಮನೆಯಿಂದ, ಶಶಿಕಲಾ ಅವರ ಮನೆಯಿಂದ ಒಂದು 4-5 ದನಗಳು ನಮ್ಮ ಮನೆಯಿಂದ ಹೋಗಿದೆ. ನಾವು ಅದನ್ನು ದುಡಿದು ಅದರಲ್ಲಿ ಹಾಲು ಕರೆದು ನಾವು ಜೀವನ ಸಾಗಿಸ್ತೇವೆ ಅಂತ ಹೇಳಿದರು. ಇವತ್ತು ಅವರ ಮನೆಗಳಿಗೆ ಹೋಗುವಾಗ ಅವ್ರು ಹೇಳ್ತಾ ಇದ್ದಾರೆ, ನಾವು ಮೇಲಿಕೆ ಕಟ್ಟಿದ್ದೇವೆ, ಅದನ್ನು ಹಗ್ಗದಲ್ಲಿ ಕಟ್ಟಿರ್ತಾರೆ. ಕೆಲವರು ಮೇಲಿಕೆ ಬಿಡ್ತಾರೆ, ಯಾಕಂದ್ರೆ ಇಲ್ಲಿ ಮನೆಯ ಸುತ್ತಮುತ್ತ ಅದನ್ನು ಅಲ್ಲಿಂದ ಬಂದಿದ್ದು ಯಾರಿಗೆ ಕಾಣದ ರೀತಿಯಲ್ಲಿ ಅದನ್ನು ಕೊಂಡೋಗಿ ಬಹುಶಃ ತಲೆ ಕಡಿದಿದ್ದಾರೆ. ಎಷ್ಟೋ ದನಗಳ ತಲೆಯನ್ನು ಇವತ್ತು ಕಡಿದು ಮಾಂಸ ಮಾಡಿಕೊಂಡು ಅದನ್ನು ಉಳಿದಂತನ್ನು ಅಲ್ಲಿ ಬಿಸಾಡಿ ಹೋಗಿದ್ದಾರೆ. ಈಗಾಗಲೇ ಈ ನಮ್ಮ ಅಕ್ಕಂದಿರೆಲ್ಲ ಹೋಗಿ ಯಾರ್ಯಾರ ಮನೆಯಿಂದ ಹೋಗಿದ್ದು ಅವರೆಲ್ಲ ಅಕ್ಕಂದಿರು ಹೋಗಿ ಇಲ್ಲಿ ಬಜ್ಪೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಈಗಾಗಲೇ ಕೊಟ್ಟಿದ್ದಾರೆ. ಕೊಟ್ಟು 1 ವಾರ ಆಯಿತು. ಈಗಾಗಲೇ ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಮಾತಾಡುವಾಗ ನಾವು ಸಂದೇಹ ಇದ್ದವರನ್ನು ಕರೆದು ಎಂಕ್ವೈರಿ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದೇನೆ. ಈಗಾಗಲೇ ನಾನು ನಿಮ್ಮ ಮೂಲಕ ಮಂಗಳೂರಿನ ಶಿಸ್ತಿನ ಸಿಪಾಯಿ ಅಂತ ಹೆಸರು ಗಳಿಸಿದಂಥ ನಮ್ಮ ಪೊಲೀಸ್ ಕಮಿಷನರ್ ಅವರು ಇದನ್ನು ಗಮನಿಸಬೇಕು. ದಯವಿಟ್ಟು ಇದರ ಬಗ್ಗೆ ಸೂಕ್ತವಾಗಿ ಒಂದು ಟೀಮನ್ನು ಮಾಡಿ, ಪೊಲೀಸ್ನವರೊಂದು ತಂಡವನ್ನು ಮಾಡಿ, ಇದು ಯಾರು ಮಾಡಿದ್ದಾರೆ, ಇಷ್ಟು ದೊಡ್ಡ ರಾಶಿಯಲ್ಲಿ ದನದ ಕರುಳು, ದನದ ಕೈಕಾಲುಗಳು, ಇದು ಹೇಗೆ, ಯಾರು ಇದನ್ನು ಕಡಿದಿದ್ದಾರೆ, ಯಾರು ದನಗಳನ್ನು ಕೊಟ್ಟಿದ್ದಾರೆ, ಎಲ್ಲಿಂದ ಕದ್ದುಕೊಂಡು ಹೋಗಿದ್ದಾರೆ, ಇದೆಲ್ಲ ಮಾಹಿತಿಗಳನ್ನು ಮಾನ್ಯ ಪೊಲೀಸ್ ಆಯುಕ್ತರು ಒಂದು ತಂಡವನ್ನು ಮಾಡಿ ಇದನ್ನು ಎಂಕ್ವೈರಿ ಮಾಡಬೇಕು, ತನಿಖೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಾನು ಗ್ರಾಮಸ್ಥರ ಅವರ ಮನೆಗೆ ಬಂದಿದ್ದೇನೆ, ಅವರ ಮನೆಯವರೆಲ್ಲ ಇಲ್ಲಿದ್ದಾರೆ ನಮ್ಮೊಟ್ಟಿಗೆ. ಹಾಗಾಗಿ ನೋಡಿ, ಇಲ್ಲಿ ಪಾಪ ಎಷ್ಟೋ ಜನ ತಾಯಂದಿರು ಒಂದು ಹಾಲಿನ ಸೊಸೈಟಿಯನ್ನು ಮಾಡಿಕೊಂಡು ದನಗಳನ್ನು ಮನೆಯಲ್ಲಿ ಸಾಕಿ, ಅದು ಸಹ ಗೀರ್ ಅಂತ ದನಗಳು, ಅದನ್ನು ಸಾಕಿ ಸಾಲ ಮಾಡಿ ಪಾಪ ಸೊಸೈಟಿಯಲ್ಲಿ ಸಾಲ ಮಾಡಿ ದನಗಳನ್ನು ಖರೀದಿ ಮಾಡಿಕೊಂಡು ಅದನ್ನು ಹಾಲು ಕರೆದು ಜೀವನ ಸಾಗಿಸುವಂಥ ತಾಯಂದಿರು ಇವತ್ತು ಕೂಗ್ತಾ ಇದ್ದಾರೆ. ಹಾಗಾಗಿ ಮಾನ್ಯ ಪೊಲೀಸ್ ಆಯುಕ್ತರ ಹತ್ರ ನಾನು ವಿನಂತಿ ಮಾಡ್ತಾ ಇದ್ದೇನೆ, ದಯವಿಟ್ಟು ನೀವೊಂದು ಒಳ್ಳೆಯ ತಂಡವನ್ನು ಮಾಡಿ, ಇದರ ಹಿಂದೆ ಯಾರ್ಯಾರಿದ್ದಾರೆ, ಎಷ್ಟು ದೊಡ್ಡ ತಂಡ ಇದೆ, ಅದನ್ನು ಹಿಡಿದು ಅವರಿಗೆ ಶಿಕ್ಷೆಗೆ ಒಳಪಡಿಸಬೇಕು ಮತ್ತು ಈ ಕುಟುಂಬಕ್ಕೆ ನ್ಯಾಯ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಪೊಲೀಸರಲ್ಲಿ ಮತ್ತು ಕಮಿಷನರಲ್ಲಿ ನಾನು ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಎನ್ನ ಪುದರ್ ದಯಾವತಿ ಪಂದ್ ಎಂಕಲ್ ನಾಲ್ ಬೆತ್ತಲ ಪೋಯ ನೆಡೆ ಬಲ್ಲುರ್ದೆ ಎದುರೆ ಕಟ ಪಾರ್ದಿ ನಲ್ಪಾರ್ದೆ ಪಾತಂ ಪೋತೇರು ಎನ್ನ ಕಣನ ಹುಷಾರ್ಲಿ ಡಿಸ್ಕ್ ಪ್ರಾಬ್ಲಮ್ ಎಂಕಲ್ ಒಂಜಿ ಪೇರ್ಡೆ ದಿನ ಪೋಪುನ ಪೇರ್ ಕೊರ್ದು ತಾಂಕ್ ದಿನ ಪೋಪುನಟ್ಟು ಉಲ್ಲ ಇಂಚ ಪೂರ ಬಲ್ಲುರ್ದೆ ಕೊನಿಯಡ ಎಂಕಲ ಪರಿಸ್ಥಿತಿ ಎಂಚ ಎಂಕಲ್ ದಾದ ಮಲ್ಪೋಡು ಪೊಲೀಸ್ ದಾಖಲೆ ಇನ್ಫಾರ್ಮ್ ಮಲ್ತ ಅಕುಲು ದಾಲ ಇಂಚಿ ಬೈಜೇರು ಸಾಲ ಮಲ್ತದ ಎಂಕಲ್ ಪೂರ ಒಂದು ಪೇತದೆ ತೊನ್ನು ಮುಗ್ಲು ಬಲ್ಲುರ್ದೆ ನೆಡೇನೆ ಪಾತಂ ಪೋಪೇರು 4 ಬೆತ್ತ ಬೋಂಡೆನ್ನ ಒಂಜಿ ತಿಂಗೊಳ್ಡೆ ನನ್ನ ಮಿತ್ತೆ ಎಂಕಲ ಓ ಬೆತ್ತಲ ಪೋರೆ ಬಲ್ಲಿ ನೆಟೇನೆ ಇಂಕ್ಲಂಟೆ ಐಟೇನೆ ಮಾಸ ಮಲ್ದಿನಿ ಕೊಂದು ಪೆತ್ತಲೇನು ಪೂರ ಏದು ಬೆತ್ತಲೇನು ಮಾಸ ಮಲ್ದೇರು ಇಂಚೆನ ಎಂಕುಲ ಇಂಚೆ ತಾಂಕುನ ಇಂಚೆ ದಿನ ಒಂದು ಪೆತ್ತ ತಾಂಕುದ ಇಂಚೆ ದಿನ ಪೂರ ಐಟೇ ದಿನ ಪೋಪುನ ಎಂಕ್ಲೆಗ್ ಪೆತ್ತ ಪೇರು ಕೊರ್ದು